ಕೈಯಲ್ಲಿ ಲಾಂಗ್ ಹಿಡಿದು ಪುಂಡರು ವಿಲ್ಲಿಂಗ್ ಮಾಡಿದ್ದಾರೆ. ರಿಪಬ್ಲಿಕಾಣ ಯಾವಾಗ ಈ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತೋ ಪೊಲೀಸರು ಅಲರ್ಟ್ ಆದ್ರು. 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನঈಂ ಪಾಷಾ, ಅರ್ಫತ್, ಸಾಹಿಲ್, ನಜ್ಮತ್, ಅದ್ನಾನ್ ಬಂಧಿತ ಆರೋಪಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ರಿಪಬ್ಲಿಕಾಣದ ಬಿಗ್ ಇಂಪ್ಯಾಕ್ಟ್. ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಪುಂಡರು ಮಧ್ಯರಾತ್ರಿ ವಿಲ್ಲಿಂಗ್ ಮಾಡ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಶ್ಯಗಳನ್ನ ಇಟ್ಕೊಂಡು ರಿಪಬ್ಲಿಕಾಣ ನಿನ್ನೆ ಸುದ್ದಿ ಬಿತ್ತರ ಮಾಡಿತ್ತು. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆದ್ರು. ಪ್ರತಿ ಬಾರಿ ಕೂಡ ವಿಲ್ಲಿಂಗ್ ಸುದ್ದಿಗಳು ಬಂದಾಗ ಪೊಲೀಸರು ಕ್ರಮ ಕೈಗೊಂಡಿದ್ದೀವಿ ಅಂತಾರೆ. ಅಲ್ಲಲ್ಲಿ ಬೀಟ್ ಹೆಚ್ಚು ಮಾಡಿದ್ದೀವಿ, ಇಂಥ ಪುಂಡರ ಹಾವಳಿಗೆ ಬ್ರೇಕ್ ಹಾಕಿದ್ದೀವಿ ಅಂತಾರೆ. ಬಟ್ ಬಹುತೇಕ ಕಡೆ ಪುಂಡರ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ಇದೇ ರೀತಿ ವಿಲ್ಲಿಂಗ್ ಮಾಡೋದು, ಕುಡಿದ ಮತ್ತಲ್ಲಿ ಡ್ರಗ್ಸ್, ಗಾಂಜಾ ಸೇವನೆ ಮಾಡಿ ಬೇಕಾಬಿಟ್ಟಿ ವಿಲ್ಲಿಂಗ್ ಮಾಡೋದ್ರಿಂದ ಬೇರೆ ಜನರಿಗೆ ಅದು ಸಮಸ್ಯೆ ಆಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಿನ್ನೆ ರಿಪಬ್ಲಿಕಾಣ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಅಷ್ಟು ಜನ ಆರೋಪಿಗಳ ಬಂಧನ ಆಗಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕೈಯಲ್ಲಿ ಲಾಂಗ್ ಹಿಡಿದು ಪುಂಡರು ವಿಲ್ಲಿಂಗ್ ಮಾಡಿದ್ದಾರೆ. ರಿಪಬ್ಲಿಕಾಣ ಯಾವಾಗ ಈ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತೋ ಪೊಲೀಸರು ಅಲರ್ಟ್ ಆದ್ರು. 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನঈಂ ಪಾಷಾ, ಅರ್ಫತ್, ಸಾಹಿಲ್, ನಜ್ಮತ್, ಅದ್ನಾನ್ ಬಂಧಿತ ಆರೋಪಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ರಿಪಬ್ಲಿಕಾಣದ ಬಿಗ್ ಇಂಪ್ಯಾಕ್ಟ್. ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಪುಂಡರು ಮಧ್ಯರಾತ್ರಿ ವಿಲ್ಲಿಂಗ್ ಮಾಡ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಶ್ಯಗಳನ್ನ ಇಟ್ಕೊಂಡು ರಿಪಬ್ಲಿಕಾಣ ನಿನ್ನೆ ಸುದ್ದಿ ಬಿತ್ತರ ಮಾಡಿತ್ತು. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆದ್ರು. ಪ್ರತಿ ಬಾರಿ ಕೂಡ ವಿಲ್ಲಿಂಗ್ ಸುದ್ದಿಗಳು ಬಂದಾಗ ಪೊಲೀಸರು ಕ್ರಮ ಕೈಗೊಂಡಿದ್ದೀವಿ ಅಂತಾರೆ. ಅಲ್ಲಲ್ಲಿ ಬೀಟ್ ಹೆಚ್ಚು ಮಾಡಿದ್ದೀವಿ, ಇಂಥ ಪುಂಡರ ಹಾವಳಿಗೆ ಬ್ರೇಕ್ ಹಾಕಿದ್ದೀವಿ ಅಂತಾರೆ. ಬಟ್ ಬಹುತೇಕ ಕಡೆ ಪುಂಡರ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ಇದೇ ರೀತಿ ವಿಲ್ಲಿಂಗ್ ಮಾಡೋದು, ಕುಡಿದ ಮತ್ತಲ್ಲಿ ಡ್ರಗ್ಸ್, ಗಾಂಜಾ ಸೇವನೆ ಮಾಡಿ ಬೇಕಾಬಿಟ್ಟಿ ವಿಲ್ಲಿಂಗ್ ಮಾಡೋದ್ರಿಂದ ಬೇರೆ ಜನರಿಗೆ ಅದು ಸಮಸ್ಯೆ ಆಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಿನ್ನೆ ರಿಪಬ್ಲಿಕಾಣ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಅಷ್ಟು ಜನ ಆರೋಪಿಗಳ ಬಂಧನ ಆಗಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕೈಯಲ್ಲಿ ಲಾಂಗ್ ಹಿಡಿದು ಪುಂಡರು ವಿಲ್ಲಿಂಗ್ ಮಾಡಿದ್ದಾರೆ. ರಿಪಬ್ಲಿಕಾಣ ಯಾವಾಗ ಈ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತೋ ಪೊಲೀಸರು ಅಲರ್ಟ್ ಆದ್ರು. 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನঈಂ ಪಾಷಾ, ಅರ್ಫತ್, ಸಾಹಿಲ್, ನಜ್ಮತ್, ಅದ್ನಾನ್ ಬಂಧಿತ ಆರೋಪಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ರಿಪಬ್ಲಿಕಾಣದ ಬಿಗ್ ಇಂಪ್ಯಾಕ್ಟ್. ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಪುಂಡರು ಮಧ್ಯರಾತ್ರಿ ವಿಲ್ಲಿಂಗ್ ಮಾಡ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಶ್ಯಗಳನ್ನ ಇಟ್ಕೊಂಡು ರಿಪಬ್ಲಿಕಾಣ ನಿನ್ನೆ ಸುದ್ದಿ ಬಿತ್ತರ ಮಾಡಿತ್ತು. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆದ್ರು. ಪ್ರತಿ ಬಾರಿ ಕೂಡ ವಿಲ್ಲಿಂಗ್ ಸುದ್ದಿಗಳು ಬಂದಾಗ ಪೊಲೀಸರು ಕ್ರಮ ಕೈಗೊಂಡಿದ್ದೀವಿ ಅಂತಾರೆ. ಅಲ್ಲಲ್ಲಿ ಬೀಟ್ ಹೆಚ್ಚು ಮಾಡಿದ್ದೀವಿ, ಇಂಥ ಪುಂಡರ ಹಾವಳಿಗೆ ಬ್ರೇಕ್ ಹಾಕಿದ್ದೀವಿ ಅಂತಾರೆ. ಬಟ್ ಬಹುತೇಕ ಕಡೆ ಪುಂಡರ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ಇದೇ ರೀತಿ ವಿಲ್ಲಿಂಗ್ ಮಾಡೋದು, ಕುಡಿದ ಮತ್ತಲ್ಲಿ ಡ್ರಗ್ಸ್, ಗಾಂಜಾ ಸೇವನೆ ಮಾಡಿ ಬೇಕಾಬಿಟ್ಟಿ ವಿಲ್ಲಿಂಗ್ ಮಾಡೋದ್ರಿಂದ ಬೇರೆ ಜನರಿಗೆ ಅದು ಸಮಸ್ಯೆ ಆಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಿನ್ನೆ ರಿಪಬ್ಲಿಕಾಣ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಅಷ್ಟು ಜನ ಆರೋಪಿಗಳ ಬಂಧನ ಆಗಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕೈಯಲ್ಲಿ ಲಾಂಗ್ ಹಿಡಿದು ಪುಂಡರು ವಿಲ್ಲಿಂಗ್ ಮಾಡಿದ್ದಾರೆ. ರಿಪಬ್ಲಿಕಾಣ ಯಾವಾಗ ಈ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತೋ ಪೊಲೀಸರು ಅಲರ್ಟ್ ಆದ್ರು. 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನঈಂ ಪಾಷಾ, ಅರ್ಫತ್, ಸಾಹಿಲ್, ನಜ್ಮತ್, ಅದ್ನಾನ್ ಬಂಧಿತ ಆರೋಪಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ರಿಪಬ್ಲಿಕಾಣದ ಬಿಗ್ ಇಂಪ್ಯಾಕ್ಟ್. ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಪುಂಡರು ಮಧ್ಯರಾತ್ರಿ ವಿಲ್ಲಿಂಗ್ ಮಾಡ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಶ್ಯಗಳನ್ನ ಇಟ್ಕೊಂಡು ರಿಪಬ್ಲಿಕಾಣ ನಿನ್ನೆ ಸುದ್ದಿ ಬಿತ್ತರ ಮಾಡಿತ್ತು. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆದ್ರು. ಪ್ರತಿ ಬಾರಿ ಕೂಡ ವಿಲ್ಲಿಂಗ್ ಸುದ್ದಿಗಳು ಬಂದಾಗ ಪೊಲೀಸರು ಕ್ರಮ ಕೈಗೊಂಡಿದ್ದೀವಿ ಅಂತಾರೆ. ಅಲ್ಲಲ್ಲಿ ಬೀಟ್ ಹೆಚ್ಚು ಮಾಡಿದ್ದೀವಿ, ಇಂಥ ಪುಂಡರ ಹಾವಳಿಗೆ ಬ್ರೇಕ್ ಹಾಕಿದ್ದೀವಿ ಅಂತಾರೆ. ಬಟ್ ಬಹುತೇಕ ಕಡೆ ಪುಂಡರ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ಇದೇ ರೀತಿ ವಿಲ್ಲಿಂಗ್ ಮಾಡೋದು,
ಕುಡಿದ ಮತ್ತಲ್ಲಿ ಡ್ರಗ್ಸ್ ಗಾಂಜಾ ಸೇವನೆ ಮಾಡಿ ಬೇಕಾಬಿಟ್ಟಿ ವಿಲ್ಲಿಂಗ್ ಮಾಡೋದ್ರಿಂದ ಬೇರೆ ಜನರಿಗೆ ಅದು ಸಮಸ್ಯೆ ಆಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಿನ್ನೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಅಷ್ಟು ಜನ ಆರೋಪಿಗಳ ಬಂಧನ ಆಗಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕೈಯಲ್ಲಿ ಲಾಂಗ್ ಹಿಡಿದು ಪುಂಡರು ವಿಲ್ಲಿಂಗ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತೋ ಪೊಲೀಸರು ಅಲರ್ಟ್ ಆದ್ರು. 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನঈಂ ಪಾಷಾ, ಅರ್ಫತ್, ಸಾಹಿಲ್, ನಜ್ಮತ್, ಅದ್ನಾನ್ ಬಂಧಿತ ಆರೋಪಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಪುಂಡರು ಮಧ್ಯರಾತ್ರಿ ವಿಲ್ಲಿಂಗ್ ಮಾಡ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಶ್ಯಗಳನ್ನ ಇಟ್ಕೊಂಡು ರಿಪಬ್ಲಿಕ್ ಕನ್ನಡ ನಿನ್ನೆ ಸುದ್ದಿ ಬಿತ್ತರ ಮಾಡಿತ್ತು. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆದ್ರು. ಪ್ರತಿ ಬಾರಿ ಕೂಡ ವಿಲ್ಲಿಂಗ್ ಸುದ್ದಿಗಳು ಬಂದಾಗ ಪೊಲೀಸರು ಕ್ರಮ ಕೈಗೊಂಡಿದ್ದೀವಿ ಅಂತಾರೆ, ಅಲ್ಲಲ್ಲಿ ಬೀಟ್ ಹೆಚ್ಚು ಮಾಡಿದ್ದೀವಿ, ಇಂಥ ಪುಂಡರ ಹಾವಳಿಗೆ ಬ್ರೇಕ್ ಹಾಕಿದ್ದೀವಿ ಅಂತಾರೆ. ಬಟ್ ಬಹುತೇಕ ಕಡೆ ಪುಂಡರ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ಇದೇ ರೀತಿ ವಿಲ್ಲಿಂಗ್ ಮಾಡೋದು, ಕುಡಿದ ಮತ್ತಲ್ಲಿ ಡ್ರಗ್ಸ್ ಗಾಂಜಾ ಸೇವನೆ ಮಾಡಿ ಬೇಕಾಬಿಟ್ಟಿ ವಿಲ್ಲಿಂಗ್ ಮಾಡೋದ್ರಿಂದ ಬೇರೆ ಜನರಿಗೆ ಅದು ಸಮಸ್ಯೆ ಆಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಿನ್ನೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಅಷ್ಟು ಜನ ಆರೋಪಿಗಳ ಬಂಧನ ಆಗಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕೈಯಲ್ಲಿ ಲಾಂಗ್ ಹಿಡಿದು ಪುಂಡರು ವಿಲ್ಲಿಂಗ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತೋ ಪೊಲೀಸರು ಅಲರ್ಟ್ ಆದ್ರು. 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನঈಂ ಪಾಷಾ, ಅರ್ಫತ್, ಸಾಹಿಲ್, ನಜ್ಮತ್, ಅದ್ನಾನ್ ಬಂಧಿತ ಆರೋಪಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಪುಂಡರು ಮಧ್ಯರಾತ್ರಿ ವಿಲ್ಲಿಂಗ್ ಮಾಡ್ತಾ ಇದ್ರು. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಶ್ಯಗಳನ್ನ ಇಟ್ಕೊಂಡು ರಿಪಬ್ಲಿಕ್ ಕನ್ನಡ ನಿನ್ನೆ ಸುದ್ದಿ ಬಿತ್ತರ ಮಾಡಿತ್ತು. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಪೊಲೀಸರು ಅಲರ್ಟ್ ಆದ್ರು. ಪ್ರತಿ ಬಾರಿ ಕೂಡ ವಿಲ್ಲಿಂಗ್ ಸುದ್ದಿಗಳು ಬಂದಾಗ ಪೊಲೀಸರು ಕ್ರಮ ಕೈಗೊಂಡಿದ್ದೀವಿ ಅಂತಾರೆ, ಅಲ್ಲಲ್ಲಿ ಬೀಟ್ ಹೆಚ್ಚು ಮಾಡಿದ್ದೀವಿ, ಇಂಥ ಪುಂಡರ ಹಾವಳಿಗೆ ಬ್ರೇಕ್ ಹಾಕಿದ್ದೀವಿ ಅಂತಾರೆ. ಬಟ್ ಬಹುತೇಕ ಕಡೆ ಪುಂಡರ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ಇದೇ ರೀತಿ ವಿಲ್ಲಿಂಗ್ ಮಾಡೋದು, ಕುಡಿದ ಮತ್ತಲ್ಲಿ ಡ್ರಗ್ಸ್ ಗಾಂಜಾ ಸೇವನೆ ಮಾಡಿ ಬೇಕಾಬಿಟ್ಟಿ ವಿಲ್ಲಿಂಗ್ ಮಾಡೋದ್ರಿಂದ ಬೇರೆ ಜನರಿಗೆ ಅದು ಸಮಸ್ಯೆ ಆಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ನಿನ್ನೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಅಷ್ಟು ಜನ ಆರೋಪಿಗಳ ಬಂಧನ ಆಗಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ.